ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಅದ್ಭುತವಾದ ರೆಸಿಪಿ ಅಂತ ಹೇಳಬಹುದು. ಮನೆಯಲ್ಲೇ ಮಾಡ್ಕೋಬಹುದು. ನೀವು ಹೊರಗಡೆ ಬೇರೆ ಎಣ್ಣೆಯಲ್ಲಿ, ಕರಿದ ಎಣ್ಣೆಯಲ್ಲಿ, ಮತ್ತೆ ಹಾಕಿದ್ದ ಎಣ್ಣೆಯಲ್ಲೇ ಮತ್ತೆ ಕರಿದು ಕೊಡ್ತಾರೆ ಹೊರಗಡೆ. ಅದನ್ನು ತಿನ್ನೋದು ಒಳ್ಳೆಯದಲ್ಲ. ಹಾಗಾಗಿ ಮನೆಯಲ್ಲಿ ಒಂದು ಮಿರ್ಚಿಯನ್ನು ಮಾಡೋಣ, ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ, ಹೊಸ ಫ್ರೆಶ್ ಎಣ್ಣೆ. ಹಾಗೆ ಕಡಲೆ ಹಿಟ್ಟು, ಮತ್ತು ಇಲ್ಲಿ ಮಿರ್ಚಿ ಮೆಣಸನ್ನು ತಗೊಂಡಿದ್ದೀನಿ. ತುಂಬ ಚೆನ್ನಾಗಾಗತ್ತೆ. ಈಗ ಮಾಡುವುದನ್ನು ನೋಡ್ತಾ ಹೋಗ್ತೀರಾ, ಓಕೆನಾ? ಬನ್ನಿ. ಕಡಲೆ ಹಿಟ್ಟಿಗೆ ನಾನು ಇಲ್ಲಿ ಸ್ವಲ್ಪ ಜೀರಾ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ, ಚೂರು, ಜಾಸ್ತಿ ಏನು ಬೇಡ. ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿಯನ್ನು ತಗೋತಾ ಇದ್ದೀನಿ. ಹಾಗೆ ವಾಮ್ ಕಾಳನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೋತಾ ಇದ್ದೇನೆ, ಪರಿಮಳ ಆಗತ್ತೆ ಅಂತ. ಹಾಗೆ ಉಪ್ಪು. ಇಲ್ಲಿ ನಾನು ಮೆಣಸಿನಕಾಯಿಯನ್ನು ಒಳಗಡೆ ಬೀಜವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಖಾರ ಕಡಿಮೆ ಬರುತ್ತೆ ಅಂತ ಹಾಗೆ ಮಾಡಿದ್ದು. ಮಾಡುವುದು ತುಂಬ ಸುಲಭ, ಬೇಗ ಆಗತ್ತೆ. ಈಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನು ವಿಶೇಷವಾಗಿ ಮತ್ತೆ ಎಂಥದನ್ನು ಉಪಯೋಗಿಸ್ತಾ ಇಲ್ಲ, ಇದಕ್ಕೆ ಇಷ್ಟೇ ಸಾಮಗ್ರಿಗಳು. ಹಾಗೆ ಒಂದು ಚಿಟಿಕೆ ಸೋಡವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಜಾಸ್ತಿ ಹಾಕೋಬಾರ್ದು, ಒಂದು ಚಿಟಿಕೆ ಸೋಡವನ್ನು ಹಾಕೋತಾ ಇದ್ದೇನೆ. ಎಣ್ಣೆ ಕಾಯ್ತಾ ಇದೆ, ಈಗ ಫುಲ್ ಬಿಸಿಯಾಗಿದೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಸೀದೋಗೋ ಚಾನ್ಸಸ್ ಇರುತ್ತೆ. ಊಟಕ್ಕೆ ಒಂದು ಮಿರ್ಚಿ ಇದ್ದರೆ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಗರಿ ಆಗಬೇಕು ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟಾದರೆ ಸಾಕು, ಈಗ ತೆಗೆದ್ಬಿಡೋಣ. ಅಷ್ಟೊಂದು ಖಾರ ಕೂಡ ಇರಲ್ಲ ಇದು. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ರೌಂಡ್ ಬಿಡ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮಿರ್ಚಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋವನ್ನು ನೋಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.